ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಕ್ಯಾನ್ ಡಯಾಬಿಟಿಸ್ ಅಫೆಕ್ಟ್ ಮೈ ಆರ್ ಅವರ್ ಫರ್ಟಿಲಿಟಿ ಅಂತಂದರೆ, ನನಗೆ ಕಪಲಲ್ಲಿ ಯಾರಿಗಾದ್ರೂ ಇರ್ಬೋದು, ನನಗಿರ್ಬೋದು ಅಥವಾ ನಮ್ಮ ಯಜಮಾನ್ರಿಗಿರ್ಬೋದು, ಇಬ್ಬರಲ್ಲಿ ಒಬ್ರಿಗೆ ಇದ್ರೂ, ಹಸ್ಬೆಂಡ್ಗಿರ್ಬೋದು ಇಲ್ಲ ವೈಫ್ಗಿರ್ಬೋದು, ಇಬ್ಬರಲ್ಲಿ ಒಬ್ರಿಗಿದ್ರೂ ಫರ್ಟಿಲಿಟಿಗೆ ಏನಾದರೂ ಅಫೆಕ್ಟ್ ಆಗುತ್ತಾ ಅಂತಂದರೆ, ಫರ್ಟಿಲಿಟಿ ಇಸ್ ನಥಿಂಗ್ ಬಟ್ ಏನಂತಂದ್ರೆ ಮಗುನ ಪಡೆದುಕೊಳ್ಳುವಂತಹ ಸಾಮರ್ಥ್ಯ. ಓಕೆ, ಸೊ ಎಬಿಲಿಟಿ. ಸೊ ಮಗು ಆಗುತ್ತಾ ಆಗಲ್ವಾ, ನಮಗೆ ಡಯಾಬಿಟಿಸ್ ಇರೋದ್ರಿಂದ ಯಾವ ರೀತಿಯಿಂದ ಇದು ಅಫೆಕ್ಟ್ ಮಾಡುತ್ತೆ, ಫರ್ಟಿಲಿಟಿನ ಅಫೆಕ್ಟ್ ಮಾಡುತ್ತೆ, ಈ ಎಬಿಲಿಟಿ ಟು ಕನ್ಸೀವ್, ಮಗು ಮಾಡ್ಕೊಳ್ಳೋ ಅಂತಹ ಸಾಮರ್ಥ್ಯನ ಹೇಗೆ ಈ ಡಯಾಬಿಟಿಸ್ ತಡೆಯುತ್ತೆ, ಹೇಗೆ ಅಫೆಕ್ಟ್ ಮಾಡುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಸೊ ಹೆಣ್ಮಕ್ಳಿಗೆ ಯಾವ ರೀತಿಯಿಂದ ಡಯಾಬಿಟಿಸ್ ಅಫೆಕ್ಟ್ ಮಾಡುತ್ತೆ ಆ್ಯಂಡ್ ಗಂಡು ಮಕ್ಕಳಿಗೆ ಯಾವ ರೀತಿಯಿಂದ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಫಸ್ಟು ಹೆಣ್ಮಕ್ಳಲ್ಲಿ ಹೇಗೆ ಡಯಾಬಿಟಿಸ್ ಅಫೆಕ್ಟ್ ಮಾಡುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಫಸ್ಟ್ ಥಿಂಗು, ಡಯಾಬಿಟಿಸ್ ಇತ್ತು ಅಂತಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಯೂಶ್ವಲ್ ಆಗಿ. ಹೇಗೆ ಅಂತಂತಂದರೆ, ಯಾವಾಗ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸ್ ಇರುತ್ತೆ, ಯಾವಾಗ ಶುಗರ್ ಲೆವೆಲ್ಸ್ ತುಂಬ ಸ್ಪೈಕ್ಸ್ ಆಗ್ತಾ ಇರುತ್ತೆ ಅಥವಾ ತುಂಬ ಲೋ ಇರುತ್ತೆ, ಈ ಥರ ತುಂಬ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸ್ ಇತ್ತು, ಡೈಲಿ ಬೇಸಿಸ್ನಲ್ಲಿ ನೀವು ಚೆಕ್ ಮಾಡಿದ್ರೂ ಕೂಡ ತುಂಬ ವೇರಿಯೇಷನ್ ಇತ್ತು ಅಂತಂತಂದರೆ, ಈ ಶುಗರ್ ಲೆವೆಲ್ಸಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಯಾವ ರೀತಿ ಅಂತಂತಂದರೆ, ಯಾವೆಲ್ಲ ಹಾರ್ಮೋನ್ಸು ಓವ್ಯುಲೇಷನ್ನಲ್ಲಿ ಇನ್ವಾಲ್ವ್ ಆಗಿದೆ ಆ ಹಾರ್ಮೋನ್ಸು ಹೆಚ್ಚು ಕಮ್ಮಿ ಆಗುತ್ತೆ, ಆಯಿತಾ. ಸೊ ಇದರಿಂದ ಓವ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ, ಇದರಿಂದ ಇರ್ರೆಗ್ಯುಲರ್ ಓವ್ಯುಲೇಷನ್ ಆಗುತ್ತೆ ಅಥವಾ ಓವ್ಯುಲೇಷನ್ ಆಗದೇ ಇರಬಹುದು, ಅದನ್ನು ಆ್ಯನೋವ್ಯುಲೇಷನ್ ಅಂತ ಕರೀತಾರೆ. ಸೊ ಆಗಬಹುದು, ಇರ್ರೆಗ್ಯುಲರ್ ಆಗಬಹುದು, ಅಥವಾ ಕೆಲವೊಂದಿಷ್ಟು ಟೈಮಲ್ಲಿ ಆಗದೇನೂ ಕೂಡ ಇರ್ಬೋದು. ಎರಡೂ ಕೇಸಸಲ್ಲೂ ನಿಮಗೆ ಓವ್ಯುಲೇಷನ್ ಯಾವಾಗ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತಂತಂದರೆ ಆಬ್ವಿಯಸ್ಲಿ ನಿಮಗೆ ಫರ್ಟೈಲ್ ವಿಂಡೋ ಗೊತ್ತಾಗಲ್ಲ, ಯಾವಾಗ ಸೇರಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಯಾವಾಗ ಸೇರಬೇಕು ಅನ್ನೋದು ಗೊತ್ತಾಗಲ್ಲ, ಯಾವಾಗ ಫರ್ಟೈಲ್ ವಿಂಡೋ ನಿಮಗೆ ಗೊತ್ತಾಗಲ್ಲ, ನೀವು ಫರ್ಟೈಲ್ ವಿಂಡೋ ಬಿಟ್ಟು ಬೇರೆ ದಿವಸದಲ್ಲಿ ಪ್ರಯತ್ನ ಪಟ್ರಿ ಅಂತಂದರೆ ಆಬ್ವಿಯಸ್ಲಿ ಕನ್ಸೀವ್ ಆಗೋದಕ್ಕೆ ಆಗೋದಿಲ್ಲ. ಯೂಶ್ವಲ್ ಆಗಿ ಯಾರಿಗೆಲ್ಲ ಟೈಪ್ 2 ಡಯಾಬಿಟಿಸ್ ಇರುತ್ತೆ ಅಂಥವ್ರಿಗೆ ಇನ್ಸುಲಿನ್ ರೆಸಿಸ್ಟಿವಿಟಿ ಇರುತ್ತೆ. ಇನ್ಸುಲಿನ್ ರೆಸಿಸ್ಟಿವಿಟಿ ಯಾರಿಗೆಲ್ಲ ಇರುತ್ತೆ ಅಂಥವ್ರಿಗೆ PCOS ಇರುತ್ತೆ. ಸೊ ಯಾರಿಗೆಲ್ಲ PCOS ಇರುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರಬಹುದು ಅಥವಾ ಫರ್ಟಿಲಿಟಿ ಲಾಸ್ ಆಗಿರ್ಬೋದು ಇರುತ್ತೆ. ಸೊ ಹಾಗಾಗಿ PCOS ಇದ್ದಂಥವ್ರಿಗೆ ಯೂಶ್ವಲ್ ಆಗಿ ಕನ್ಸೀವ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯೂಶ್ವಲ್ ಆಗಿ ಡಯಾಬಿಟಿಸ್ ಯಾರಿಗೆಲ್ಲ ಇರುತ್ತೆ ಅವರಿಗೆಲ್ಲರಿಗೂ ಒಬಿಸಿಟಿ ಕೂಡ ಬಂದ್ಬಿಡುತ್ತೆ ಡಯಾಬಿಟಿಸಿಂದ. ಓಕೆ, ಸೊ ಯಾರಿಗೆಲ್ಲ ಒಬಿಸಿಟಿ ಇರುತ್ತೆ ಅಂಥವರಲ್ಲಿ ಇನ್ಫರ್ಟಿಲಿಟಿ ಇರುತ್ತೆ, ಅಂದರೆ ಅನ್ಎಬಿಲಿಟಿ ಟು ಕನ್ಸೀವ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಸೊ ಯೂಶ್ವಲ್ ಆಗಿ ಯಾರೆಲ್ಲ ಒಬೆಸಿಟಿ ಇದ್ದು, ಅಂದರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆದಮೇಲೆ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡಿ ಆಗ್ತಾ ಇಲ್ಲ ಅಂದವಾಗ ಡಾಕ್ಟ್ರ್ ಹತ್ರ ಯಾವಾಗ ಹೋಗ್ತೀರಾ, ಸೊ ಆವಾಗ ಡಾಕ್ಟರ್ಸು ಹೇಳ್ತಾರೆ ಮಿನಿಮಮ್ 5 kg ಆದರೂ ವೆಯ್ಟ್ ಲಾಸ್ ಮಾಡಿಕೊಂಡು ಆಮೇಲೆ ಬನ್ನಿ ಅಂತಂತ ಹೇಳ್ತಾರೆ. ಸೊ 5 kg ವೆಯ್ಟ್ ಲಾಸ್ನೂ ಕೂಡ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಒಬೇಸ್ ಪೀಪಲಲ್ಲಿ. ಸೊ ಹೆಲ್ದಿ BMI ಮೇಂಟೈನ್ ಮಾಡಬೇಕು ಅಂತಂದರೆ ಶುಗರ್ ಲೆವೆಲ್ಸು ಕಂಟ್ರೋಲಲ್ಲಿ ಇರಬೇಕು. ಯಾವಾಗ ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿ ಇರುತ್ತೆ ಆವಾಗ BMI ಮೇಂಟೈನ್ ಆಗೋಕ್ಕೆ ಸಾಧ್ಯ. ಸೊ ಯಾವಾಗ BMI ಸರಿಯಾಗಿರುತ್ತೆ ಆವಾಗ ಕನ್ಸೀವ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಓಕೆ, ನಂದು ಕೂಡ ವೆಯ್ಟ್ ಲಾಸ್ ಮಾಡಿದ್ಮೇಲೆ ನಾನು ಕನ್ಸೀವ್ ಆಗಿರೋದು. ಓಕೆ, ಆಲ್ಮೋಸ್ಟ್ 10 kg ನಾನು ವೆಯ್ಟ್ ಲಾಸ್ ಮಾಡಿ 59 or 60ನಲ್ಲಿದ್ದಾಗ 10 kg ಕಮ್ಮಿ ಮಾಡಿದ್ಮೇಲೆ ನಾನು ಕನ್ಸೀವ್ ಆಗಿರೋದು. ಓಕೆ, ಸೊ ಮಿನಿಮಮ್ 5 kg ನೀವು ಎಷ್ಟಿದ್ದೀರೋ ಅಲ್ಲಿಂದ 5 kg ಕಮ್ಮಿ ಮಾಡಿಸ್ಕೊಂಡ್ಮೇಲೆ ನಿಮ್ಮ ಡಯಾಬಿಟಿಸ್ ಲೆವೆಲ್ ಆಗಿರಬಹುದು, ಶುಗರ್ ಲೆವೆಲ್ ಆಗಿರಬಹುದು ಅಥವಾ ಹಾರ್ಮೋನ್ ಲೆವೆಲ್ಸ್ ಆಗಿರ್ಬೋದು, PCOS ಆಗಿರ್ಬೋದು, ಇನ್ಸುಲಿನ್ ರೆಸಿಸ್ಟಿವಿಟಿ ಆಗಿರ್ಬೋದು, ಎಲ್ಲ ಒಂದು ಕಂಟ್ರೋಲ್ಡ್ ಪಿಕ್ಚರಿಗೆ ಬರುತ್ತೆ, ಆಮೇಲೆ ಕನ್ಸೀವ್ ಆಗೋದಕ್ಕೆ ಸಾಧ್ಯ. ಸೊ ಯಾರಿಗೆಲ್ಲ ಡಯಾಬಿಟಿಸ್ ಇರುತ್ತೆ ಅಂಥವ್ರಿಗೆ ಯೂಶ್ವಲ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಯಾರಿಗೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಸೊ ಅದರಿಂದ ಎಗ್ ಕ್ವಾಲಿಟಿ ಕೂಡ ಅಫೆಕ್ಟ್ ಆಗುತ್ತೆ. ಒನ್ಸ್ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋದಾಯಿತು ಅಂತಂತಂದರೆ, ಇವೆಲ್ಲ ಇಂಟರ್ ರಿಲೇಟೆಡ್. ಯಾವಾಗ ಎಗ್ ಕ್ವಾಲಿಟಿ ಚೆನ್ನಾಗಿರಲ್ಲ ಆವಾಗ ಇಂಪ್ಲಾಂಟೇಷನ್ ಸಕ್ಸಸ್ ಆಗಲ್ಲ. ಸೊ ಇಂಪ್ಲಾಂಟೇಷನ್ ಸಕ್ಸಸ್ ಆಯಿತು ಅಂದ್ರೂ ಕೂಡ ಅರ್ಲಿ ಮಿಸ್ಕ್ಯಾರೇಜ್ ಆಗುತ್ತೆ. ಇಲ್ಲ ಅರ್ಲಿ ಮಿಸ್ಕ್ಯಾರೇಜು ಆಗಿಲ್ಲ ಅಂತಂತಂದರೆ ನೆಕ್ಸ್ಟು ಸೆಕೆಂಡ್ ಟ್ರೈಮೆಸ್ಟರ್ ಲಾಸ್ ಆಗುತ್ತೆ. ಇಲ್ಲ ಅಂತಂತಂದರೆ ಥರ್ಡ್ ಟ್ರೈಮೆಸ್ಟರಲ್ಲಿ ಪ್ರೀಟರ್ಮ್ ಡೆಲಿವರಿ ಆಗುತ್ತೆ. ಇಲ್ಲ ಅಂತಂದರೆ ಮಗುವಿಗೆ ಬರ್ತ್ ಡಿಫೆಕ್ಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಯಾವಾಗ ಆಗುತ್ತೆ, ಯಾವಾಗ ಎಗ್ ಕ್ವಾಲಿಟಿ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಬಿತ್ತೋ ಬೀಜ ಸರಿ ಇಲ್ಲ ಅಂತಂತಂದರೆ ಆಬ್ವಿಯಸ್ಲಿ ಬೆಳೆಯೋ ಗಿಡನೂ ಸಹಿತ ಸರಿ ಇರಲ್ಲ ಅಲ್ವಾ. ಸೇಮ್ ಥಿಂಗ್, ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ಯಾವ ಕ್ಷಣದಲ್ಲೂ ಬೇಕಾದ್ರೂ ಗಿಡ ಭೂಷಾಯ ಆಗ್ಬೋದು, ಆಯಿತಾ. ಸೊ ಯಾವಾಗ ಡಯಾಬಿಟಿಸ್ ಇರುತ್ತೆ ಎಗ್ ಕ್ವಾಲಿಟಿ ಕೂಡ ಅಫೆಕ್ಟ್ ಆಗುತ್ತೆ. ಯಾವಾಗ ಎಗ್ ಕ್ವಾಲಿಟಿ ಸರಿಯಾಗಿರೋದಿಲ್ಲ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲ ಇದ್ದೂ ನೀವು ಕನ್ಸೀವ್ ಆಗಿದ್ದೀರಾ ಅಂತಂತಂದು, ಬಟ್ ನಿಮ್ಮ ಶುಗರ್ ಲೆವೆಲ್ಸು ವೆರಿ ಅನ್ಕಂಟ್ರೋಲ್ಡ್ ಪ್ಯಾಟರ್ನಲ್ಲಿದೆ, ಒಂದು ಪ್ಯಾಟರ್ನ್ ಇಲ್ಲ, ಏನೂ ಇಲ್ಲ,
ತುಂಬ ಸ್ಪೈಕ್ಸ್ ಇದೆ, ತುಂಬ ಹೈ ಲೆವೆಲಲ್ಲಿ ಇದೆ ಅಂತಂತಂದರೆ ಮೋಸ್ಟ್ ಆಫ್ ದಿ ಟೈಮು ಅರ್ಲಿ ಮಿಸ್ಕ್ಯಾರೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ ಟೈಪ್ 2 ಡಯಾಬಿಟಿಸ್ ಇತ್ತು ಅಂತಂತಂದರೆ ಯೂಶಲ್ ಆಗಿ. ಓಕೆ, ನೆಕ್ಸ್ಟು ಇನ್ ಮೆನ್, ಗಂಡು ಮಕ್ಕಳಲ್ಲಿ ಶುಗರ್ ಇತ್ತು ಅಂತಂದರೆ ಹೇಗೆ, ನನ್ನ ಹಸ್ಬೆಂಡಿಗೆ ಶುಗರ್ ಇದೆ, ಸೊ ನನ್ನ ಫರ್ಟಿಲಿಟಿನ ಅವ್ರ ಶುಗರ್ ಲೆವೆಲ್ಲು ಹೇಗೆ ಅಫೆಕ್ಟ್ ಮಾಡುತ್ತೆ ಅನ್ನೋದು. ಓಕೆ, ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ ಬನ್ನಿ. ಗಂಡು ಮಕ್ಕಳಲ್ಲಿ ಡಯಾಬಿಟಿಸ್ ಇತ್ತು ಅಂತಂತಂದರೆ ಯೂಶ್ವಲ್ ಆಗಿ ಲೋ ಸ್ಪರ್ಮ್ ಕ್ವಾಲಿಟಿ, ಲೋ ಸ್ಪರ್ಮ್ ಕೌಂಟ್ ಆಗಿರ್ಬೋದು, ಲೋ ಮೊಟಿಲಿಟಿ ಎಲ್ಲ ಇರುತ್ತೆ. ಆ್ಯಂಡ್ ಲೋ ಸ್ಪರ್ಮ್ DNA ಇಂಟಿಗ್ರಿಟಿ ಕೂಡ ಇರುತ್ತೆ. ಈ ಎಲ್ಲ ಇತ್ತು ಅಂತಂದರೆ ಕೌಂಟ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, DNA ಇಂಟಿಗ್ರಿಟಿ ಆಗಿರ್ಬೋದು ಚೆನ್ನಾಗಿಲ್ಲ ಅಂತಂತಂದರೆ ಇಟ್ ಮೀನ್ಸ್ ದ್ಯಾಟ್ ಪೂರ್ ಸ್ಪರ್ಮ್ ಕ್ವಾಲಿಟಿ. ಯಾವಾಗ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಆಬ್ವಿಯಸ್ಲಿ ಪ್ರೆಗ್ನೆನ್ಸಿ ಸಕ್ಸಸ್ ಆಗೋದಿಲ್ಲ. ಎಗ್ ಹೇಗೋ ಸ್ಪರ್ಮ್ ಕೂಡ ಹಾಗೆಯೇ. ಸ್ಪರ್ಮ್ ಚೆನ್ನಾಗಿಲ್ಲ ಅಂತಂದರೆ ಆಬ್ವಿಯಸ್ಲಿ ಫಸ್ಟು ಇಂಪ್ಲಾಂಟೇಷನ್ ಫೇಲ್ ಆಗುತ್ತೆ. ಇಂಪ್ಲಾಂಟೇಷನ್ ಇಲ್ಲ ಸಕ್ಸಸ್ ಆಯಿತು ಅಂದರೆ ಅರ್ಲಿ ಮಿಸ್ಕ್ಯಾರೇಜ್ ಆಗಿಲ್ಲ ಅಂತಂತಂದರೆ ಸೆಕೆಂಡ್ ಟ್ರೈಮೆಸ್ಟ್ರಲ್ ಲಾಸ್, ಇಲ್ಲ ಅಂತಂದರೆ ಪ್ರೀಟರ್ಮ್ ಡೆಲಿವರಿ, ಇಲ್ಲ ಅಂತಂದರೆ ಬರ್ತ್ ಎಫೆಕ್ಟ್ ಬರುವಂತಹ ಸಾಧ್ಯತೆ ಇರುತ್ತೆ ಯೂಶಲಾಗಿ. ಸೊ ಹಾಗಾಗಿ ಸ್ಪರ್ಮ್ ಕ್ವಾಲಿಟಿ ತುಂಬಾ ಮುಖ್ಯ. ಡಯಾಬಿಟಿಸ್ ಇತ್ತು ಅಂತಂದರೆ ಯೂಶುವಲ್ ಆಗಿ ಸ್ಪರ್ಮ್ ಕ್ವಾಲಿಟಿ ಆಗಿರ್ಬೋದು, ಕೌಂಟ್ ಆಗಿರ್ಬೋದು, ಮೊಟಿಲಿಟಿ ಆಗಿರ್ಬೋದು, DNA ಇಂಟಿಗ್ರಿಟಿ ಆಗಿರ್ಬೋದು ಎಲ್ಲನೂ ಅಫೆಕ್ಟ್ ಆಗುತ್ತೆ. ಹೆಣ್ಮಕ್ಳಲ್ಲಿ ಹೇಗೆ ಡಯಾಬಿಟಿಸಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಸೇಮ್ ವೇ ಗಂಡ್ಮಕ್ಳಲ್ಲೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಟೆಸ್ಟೋಸ್ಟಿರೋನ್ ಲೆವೆಲ್ ಇದು ಗಂಡ್ಮಕ್ಳಲ್ಲಿ ಇರುವಂತಹ ಹಾರ್ಮೋನು. ಸೊ ಈ ಹಾರ್ಮೋನು ಅಫೆಕ್ಟ್ ಆಗುತ್ತೆ. ಯಾವಾಗ ಈ ಹಾರ್ಮೋನ್ ಲೆವೆಲ್ಸ್ ಅಫೆಕ್ಟ್ ಆಗುತ್ತೆ ಆವಾಗ ಸ್ಪರ್ಮ್ ಕ್ವಾಲಿಟಿ ಆ್ಯಂಡ್ ಸ್ಪರ್ಮ್ ಪ್ರೊಡಕ್ಷನ್ ಕೂಡ ಅಫೆಕ್ಟ್ ಆಗುತ್ತೆ. ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಆರ್ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸ್ ಇತ್ತು ಅಂತಂತಂದರೆ ಗಂಡ್ಮಕ್ಳಲ್ಲಿ ನರ್ವ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದರಿಂದ ಇಂಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಇವರ ಪ್ರೈವೇಟ್ ಪಾರ್ಟ್ಸಲ್ಲಿ. ಸೊ ಇದರಿಂದ ಏನಾಗುತ್ತೆ, ಎರೆಕ್ಟೈಲ್ ಡಿಸ್ಫಂಕ್ಷನ್, ಸರಿಯಾಗಿ ಎರೆಕ್ಷನ್ ಆಗ್ತಾ ಇರಲ್ಲ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ತಾ ಇರುತ್ತೆ. ಸೊ ಇದರಿಂದ ಕೂಡ ಕನ್ಸೀವ್ ಆಗೋದಕ್ಕೆ ಆಗೋದಿಲ್ಲ. ರೆಟ್ರೋಗ್ರೇಡ್ ಇಜಾಕ್ಯುಯೇಷನ್ ಅಂತ ಆಗುತ್ತೆ. ಅಂದರೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರೋದ್ರಿಂದ ನರ್ವ್ ಡ್ಯಾಮೇಜ್ ಆಗಿರುತ್ತೆ. ಸೊ ನರ್ವ್ ಡ್ಯಾಮೇಜ್ ಆಗಿರೋದ್ರಿಂದ ಸೆಮೆನ್ ಏನು ಆಚೆ ಬರಬೇಕು, ಆಚೆ ಬರೋ ಬದಲು ಬ್ಲ್ಯಾಡರ್ನ ಎಂಟರ್ ಆಗುತ್ತೆ. ಸೊ ಅವರ ಬ್ಲ್ಯಾಡರ್ನ ಎಂಟರ್ ಆಗುತ್ತೆ. ಸೊ ಆಚೆ ಬರೋ ಬದಲು ಬ್ಲ್ಯಾಡರ್ನ ಎಂಟರ್ ಆಯಿತು ಅಂತಂದರೆ ಕನ್ಸೀವ್ ಹೇಗೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಇದಿಷ್ಟು ಗಂಡ್ಮಕ್ಳಲ್ಲಿ ಶುಗರ್ ಲೆವೆಲ್ಸು ತುಂಬ ಜಾಸ್ತಿ ಇದ್ದು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇತ್ತು ಅಂತಂತಂದರೆ ಹೆಣ್ಮಕ್ಳು ಕನ್ಸೀವ್ ಆಗೋದಕ್ಕೆ ಈ ಥರನಾಗಿ ಕಾರಣ ಆಗುತ್ತೆ. ಓಕೆ, ಇಷ್ಟ ಬಿಟ್ಟರೆ ಮತ್ತೆ ಏನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.